ಏನ್ಲೇ ಆತ ನಿಮ್ಮಿಬ್ರಿಗೂ ಮುಖ ಯಾಕೆ ಹಿಂಗೆ ಮಾಡ್ಕೊಂಡು ಬಂದಿರನ? ಯವ್ವ ಬೆನ್ನೆಲ್ಲ ಹೊಡ್ಯಾಕ ಕುಂತು ಬಿಟ್ಟೈತೆ ಅಪ್ಪ, ಸಾಕಾಗೋತ್ ಯವ್ವ ಯಾವತ್ತ ಮುಂಜಾನೆಯಿಂದ. ಏನಾತ್ಲೆ ಅಂತದ್ದು ನಿಮ್ಮಿಬ್ರಿಗೂ? ಏನು ಕಡ್ದು ಕಟ್ಟಿ ಹಾಕಿರಂತಂದು ನಿಮಗೆ ಬೆನ್ನು ನೋವು ಬಂದೈತಿ? ಯವ್ವ ಕವಿತಾ ಮತ್ತು ರಾಜು ಬರ್ತಾರಂತಂದು ಅವ್ರ ಕ್ವಾಣಿನ ಫುಲ್ ಸ್ವಚ್ಛನತ್ತಂಗೆ ತೊಳೆದು ತಿಕ್ಕಿ ಒರೆಸಿ ಬೆಡ್ಶೀಟ್ ಹಾಕಿ ಯಪ್ಪ ಎಲ್ಲ ಸ್ವಚ್ಛ ಮಾಡಿಟ್ಟು ಬರೋಷ್ಟಿಗೆ 4 ತಾಸು ಆತು ಯವ್ವ. ನಡ ಅನ್ನೋದು ಹಿಡ್ಕೊಂಡಂಗೆ ಆಗ್ಬಿಟ್ಟೈತವ ಯವ್ವ. ತಿಕ್ಕೆ ಸಾಕಾಗಿ ಹೋಗ್ಬಿಡ್ತವೆ. ನೀವಿಬ್ರು ಯಾಕಷ್ಟು ತಿಕ್ಕಿ ತೊಳ್ಯಾಕೆ ಹೋಗಿದ್ರಿ ಅವ್ರ ಕ್ವಾಣಿನ? ಈ ಮನ್ಯಾಗ ಇಬ್ರು ಸೊಸೆಯರಿದ್ರು ಸತ್ತಂಗ ನಮ್ಮ ಪಾಲಿಗೆ ಸ್ವಲ್ಪ ಕ್ವಾಣಿ ತೊಳಿರಿ, ಕ್ವಾಣಿ ಸ್ವಚ್ಛ ಮಾಡ್ರಿ, ಅವ್ರು ಬರಾಕುಂತಾರ ಹೊಸ ಮದುಮಕ್ಳು ಅಂತ ಹೇಳಿದ್ರ ಒಬ್ಬಾಕಿನೂ ಸ್ವಚ್ಛ ಮಾಡಲಿಲ್ಲ ಗೊತ್ತನ? ಮತ್ತು ಅದಕ್ಕೆ ನಾನೇ ಹೋಗಿ ಸ್ವಚ್ಛ ಮಾಡಿದೆ. ನಮ್ಮ ಮನೆ ಮರ್ಯಾದೆ ಉಳಿಸ್ಕೋಬೇಕಲ್ಲ. ಮತ್ತು ಏನು ದೊಡ್ಡದಾಗ ನನ್ನ ಸೊಸೆಯರು ಹಂಗ ನನ್ನ ಸೊಸೆಯರು ಹಿಂಗ ಅಂತ ಹೇಳ್ತಿರ್ತಿದ್ದಿ ನೋಡು. ಇದೊಂದು ಕೆಲಸ ಮಾಡಿಲ್ಲ ಅವರು. ಅಲ್ಲಲೇ ಲಕ್ಷ್ಮಿ, ಅವರು ಸೊಸೆಯರಾಗಿ ಬರೋ ಮುಂದೆ ನೀನು ಈ ಕೆಲಸ ಮಾಡಿದಿದ್ರ ಇವತ್ತು ನೀನು ಹೇಳೋದೇ ಬೇಡ, ಆ ಕೆಲಸನೆಲ್ಲ ಸ್ವಚ್ಛ ಮಾಡೋ ಕೆಲಸನೆಲ್ಲ ಅವರ ಮಾಡ್ತಿದ್ರು. ನೀನೊಬ್ಬಕ್ಕೆ ಅವ್ರು ಏನು ಮಾಡಿದ್ರು ಎಲ್ಲ ಸರಿ ಕಾಣಿಸ್ತೈತಿ ನಿನ್ಗೆ. ನಾವೇನು ಹೇಳಿದ್ರು ಅದೆಲ್ಲ ತಪ್ಪ ನಿನಗೆ. ನಾನಿಲ್ಲಿ ಅವ್ರದ್ದು ಸರಿ ಐತಿ ನಿಮ್ದು ತಪ್ಪೈತಿ ಅಂತ ಹೇಳಾಕೊಂತಿಲ್ಲ. ಯಾರ್ದು ಸರಿ ಐತಿ ಯಾರ್ದು ತಪ್ಪೈತಿ ಅಂತ ಹೇಳಾಕೊಂತೀನಿ. ಈಗ ನಿನ್ನ ದುಡ್ಡಿನ ಸೊಸಿ ನಿನ್ನ ಮುದ್ದಿನ ಸೊಸಿ ಬರಾಕುಂತಾಳಂತಂದು ನೀನು ಈ ಲೆವೆಲ್ಲಿಗೆ ಕ್ವಾಣಿ ಎಲ್ಲ ಸ್ವಚ್ಛ ಮಾಡಿದೆಲ್ಲ. ಒಂದು ದಿನನಾರ ಲಲಿತಾ ಬರೋಕ್ಕಿಂತ ಮುಂಚೆ, ಕವಿತಾ ಬರೋಕ್ಕಿಂತ ಮುಂಚೆ, ಚಂದ್ರದು ಕೃಷ್ಣಂದು ಕ್ವಾಣಿನ ಒಂದು ದಿನನಾರ ಹಿಂಗೆ ಸ್ವಚ್ಛ ಮಾಡ್ಯಾನ? ಬೇಡ. ಅವ್ರು ಸೊಸೆಯರಾಗಿ ಬರೋಕ್ಕಿಂತ ಮುಂಚೆನಾರ ಒಂದು ಸಲನಾರ ಸ್ವಚ್ಛ ಮಾಡ್ಯಾನ? ಹೇಳಿ ನೋಡೋಣ. ಯವ್ವ ನೋಡ್ಬೇ, ನನಗೆ ಮೊದಲ ಸುಸ್ತಾಗೈತಿ, ಬೆನ್ನು ಅನ್ನೋದು ಹೊಡೆಯಾಕ ಕುಂತ್ಬಿಟ್ಟೈತಿ. ಇಂಥದ್ರಾಗ ಮತ್ತು ನೀನು ಹೊಸ ಖ್ಯಾತಿ ತಗೊಂತ ಕುತ್ಕೊಳಕ್ಕೆ ಹೋಗಬೇಡ. ಅಷ್ಟಕ್ಕೂ ನನ್ನ ಸೊಸಿಗೂ ನಿನ್ನಿಬ್ರು ಸೊಸಿಗೂ ಹೋಲ್ಸಕ್ಕೆ ಹೋಗಬೇಡ. ನನ್ನ ಸೊಸಿ ಎಷ್ಟು ದೊಡ್ಡ ಮಂತನದಿಂದ ಬಂದಾಳ, ಏನು ತನಾಕಿ. ನೀನು ಹೋಗಿ ಇಬ್ರಿಗೂ ಹೋಲ್ಸಕ್ಕಂತ ಸುಮ್ಮನೆ ಇರ್ಬೇಕು ಸಾಕು. ಆಯ್ತು ಹಂಗಾರ ಅನುಭವಿಸ್ರಿ. ನಿನ್ನ ಸೊಸಿನ ಈ ನಮ್ನಿ ಮುದ್ದು ಮಾಡಿ ಎಲ್ಲನೂ ಆಕೆ ಮುಂದೆ ಮಾಡಿಡಾಕುಂತಿ ಅಂದ್ರೆ ಮುಂದೆ ನೀನು ಅನುಭವಿಸ್ತಿದ್ದಿ. ನನಗೆ ಎದಕ್ಕೆ ಬೇಕಾಗೈತಿ? ಯವ್ವ ನನಗೆ ಗೊತ್ತೈತಿ ಯಾರನ್ನ ಯವ್ವ ನಡ ಯಾರನ್ನ ಹೆಂಗಿಡ್ಬೇಕು ಎಲ್ಲಿಡ್ಬೇಕು ಅನ್ನೋದು. ನೀನೇನು ಮತ್ತೇನು ಹೇಳೋ ಅವಶ್ಯಕತೆ ಇಲ್ಲ. ಅಯ್ಯೋ ಬಂದ್ರಂತ ಅನಿಸ್ತೈತಿ ನನ್ನ ಮಗ ಸೊಸಿ. ಅಯ್ಯೋ ದೇವ್ರಿ, ನಡಿಲೇ, ಎಲ್ಲಿ ನಡಿ, ಅಲ್ಲಿ ಕಾರ್ ತಾಲೆನ ಇಂದಾನ ಕರ್ಕೊಂಡು ಬರೋಣ ನಡಿ. ಅಯ್ಯೋ ನಡಿಬೇಕ. ಈ ಲಕ್ಷ್ಮಿ ಈ ಜೀವನದಾಗ ಉದ್ಧಾರ ಆಗಂಗಿಲ್ಲ, ಈಕೆ ಅಂತೂ ಬದಲಾಗಂಗೇ ಇಲ್ಲ. ಯಪ್ಪ ನನಗಂತೂ ಸಾಕಾಗೋಯ್ತು ಈಕೆನ ಬದಲಾಯಿಸೋದಷ್ಟ್ರಿಗೆ. ಈಕೇನು ಬದಲಾಗವಳ್ಳು. ಯಪ್ಪ ಇಷ್ಟೊತ್ತನ ನಡ ನೋವು, ಬೆನ್ನು ನೋವು, ಕಾಲು ನೋವು ಅಂತಂದು ಕಿಸಿ ಹಾಕುಂತಿದ್ರಿ ಇಬ್ರು. ಈಗ ಅವ್ರು ಬರೋದ ತಡ ಹಂಗೆ ಜಿಂಕಿ ಓಡ್ದಂಗೆ ಓಡಾಕುಂತಾರೆ ಇಬ್ರು. ಇವ್ರು ಮಾಡೋದೇ ನಾಟಕ ಏನು ನಿಜಾನ? ಯಪ್ಪ ಅಯ್ಯೋ ಕವಿತಾ, ಎಷ್ಟು ಚಂದ ಕಾಣಕುಂತೀಯ ನನ್ನ ಸೊಸೆಯ. ಯಪ್ಪ ಯಾರ ದೃಷ್ಟಿನೂ ನಿನಗೆ ತಾಗ್ಲಾರ್ದಂಗಿರ್ಲವ. ನಿಮ್ಮಿಬ್ರ ಮೇಲೆ ಯಾರ ಕಣ್ಣು ಬೀಳಾರ್ದಂಗಿರ್ಲಿ. ಬರ್ರಿ ಹುಷಾರಾಗಿ ಹುಷಾರಾಗಿ ಬಾ. ಸರಿ ಅತ್ತೆ. ಅಯ್ಯೋ ಸರಿತಾವ್ರೆ, ಬರ್ರಿ ನೀವು ಬರ್ರಿ. ನೀವಿಬ್ರು ಬಂದಿದ್ದೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಆಯ್ತು ನೋಡ್ರಿ. ಬರ್ರಿ ಒಳಗಡೆ. ಲಲಿತವಾ, ಸರಿತಾ ಬಂದ ನೋಡ್ರವ. ಹಾಂ ರೀ ಅಮ್ಮರ ಬಂದ್ವಿ. ಕವಿತಾ ನೀ ಭಾಳ ತಿಲ್ಲೆ ನಿಂತ್ಕೋಬೇಡವ. ಬಾ ಒಳಗಡೆ ಕೋಣೆಗೆ ಹೋಗಿ ಬಾ. ಕೋಣೆಗೆ ಹೋಗಿ ನಿನ್ನ ಕೈಕಾಲು ಮುಖ ತಗೋ ಹೋಗು. ಇಲ್ಲೇ ಇದ್ರೆ ಬೇಡದೇ ಇರೋರ ಕಣ್ಣೆಲ್ಲ ನಿನ್ನ ಮೇಲೇನೆ ಬೀಳ್ತೈತಿ. ನಡಿಯವ್ವ ಸೊಸೆಯ, ನಡಿ ಒಳಗಡೆ ನಡಿಯವ್ವ. ಸರಿ ಅತ್ತೆ, ನಾ ಹಾಗಾದ್ರೆ ಸೀದಾ ರೂಮಿಗೆ ಹೋಗ್ಬಿಡ್ಲಾ? ಸರಿ ಹೋಗು, ನೀ ಕೋಣೆಗೆ ಹೋಗವ. ಅಲ್ಲಿಂದ ಬಂದು ಗಾಡ್ಯಾಗ ಕುತ್ಕೊಂಡು ಬಂದು ಸುಸ್ತಾಗಿರ್ತೈತಿ ನಿಂಗೆ. ಹೋಗು ಕೋಣೆಗೆ ಹೋಗು. ಸರಿ ಅತ್ತೆ. ಸರಿತಾ, ನೀ ಬಂದಿದ್ದು ನೋಡಿ ನಮಗಂತೂ ಭಾಳ ಖುಷಿ ಆಯಿತು ನೋಡು. ನನಗೂ ಅಷ್ಟೇ, ಇಲ್ಲಿ ಬಂದಿದ್ದು ನಿಮ್ಮಿಬ್ಬರನ್ನ ನೋಡಿದ್ದು ನನಗೂ ಅಷ್ಟೇ ಭಾಳ ಖುಷಿ ಆಯಿತು. ಬರ್ರಿ ಮೊದಲು ಹೋಗಿ ಅಲ್ಲಿ ನಮ್ಮ ಕಣೆಗೆ ಹೋಗ್ರಿ. ಬಾತ್ರೂಮಾಗ ನೀರೆಲ್ಲ ತೋಡಿಟ್ಟೈತಿ. ನೀವು ಹೋಗಿ ಸ್ವಚ್ಛಗೆ ಕೈಕಾಲು ಮುಖ ಎಲ್ಲ ತೊಗೊಂಬರ್ರಿ. ನೀವು ಬರ್ತೀರಂತ ಗೊತ್ತಿತ್ತು ನನಗೆ. ಅದಕ್ಕೆ ಬಿಸಿ ಬಜ್ಜಿ ಮಿರ್ಚಿ ಎಲ್ಲನೂ ಮಾಡಿಟ್ಟೈತಿ, ತಿನ್ನಂತ್ರಿ ಅಂತ. ಹೋಗ್ರಿ ಲಘುನ ಹೋಗಿ ಕೈಕಾಲು ಮುಖ ತೊಗೊಂಬಂದ್ಬಿಡ್ರಿ. ಅಯ್ಯೋ ಲಲಿತಾ, ನನಗಂತೂ ನಿನ್ನ ಕೈಯಿಂದ ಊಟ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಅದಕ್ಕೋಸ್ಕರನಾದ್ರೂ ನಾನು ಓಡಿ ಬಂದಿದ್ದೀನಿ. ಅದರಲ್ಲೂ ಇವಾಗ ಬಿಸಿದು ಚುಮ್ಮರಿ ಬಜ್ಜಿ ಮಿರ್ಚಿ ಅಂದರೆ ಬಿಡ್ತೀನಾ? ಸರಿ 2 ನಿಮಿಷ ಹೋಗಿ ಕೈಕಾಲು ಮುಖ ತೊಗೊಂಬಂದ್ಬಿಡ್ತೀನಿ. ಸರಿ ಹೋಗಿರಿ, ಅಲ್ಲೇ ಟವಲೆಲ್ಲ ಇಟ್ಟಿದ್ದೀನಿ ನೋಡು. ಬಾ ಸರಿತಾ, ನಾನೇ ಕರ್ಕೊಂಡು ಹೋಗ್ತೀನಿ. ಸರಿ ಲಲಿತವ, ಸರಿತಾಗ ಏನೇನು ಬೇಕೋ ಅದೆಲ್ಲ ಅಡುಗೆ ಮಾಡಿಕೊಡ್ರಿ. ಅಂದಂಗೆ ಆಕೆಗೆ ಏನು ಇಷ್ಟ ನೋಡಿ ಅದನ್ನ ಮಾಡಿಕೊಡ್ರಿ. ಸರಿ ರೀ ಅಮ್ಮರ, ಸರಿತಾಗ ಮಿರ್ಚಿ ಬಜ್ಜಿ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಆಕೆಗೆ ಇಷ್ಟ ಅಂತ ನಾ ಮಾಡಿಟ್ಟೀನಿ.
ಎಲ್ಲಿ ನನ್ನ ಸೊಸಿ ಮನೆಗೆ ಹೆಜ್ಜೆ ಇಡೋದ ತಡ ಮನೆಯೆಲ್ಲ ನೋಡು ಯಪ್ಪ ಎಷ್ಟು ಶಾಂತಿ ಅನ್ಸಕೊಂತೈತಿ ಒಂಥರ ಮಹಾಲಕ್ಷ್ಮಿ ಮನೆಗೆ ಬಂದಂಗೆ ಆಗೈತೆ ನೋಡು ಮನ್ಯಾಗ ನೆಮ್ಮದಿ ಅಂತ ಅನ್ಸಕೊಂತೈತಿ ನೋಡು ಈ ಮನೆ ಇವತ್ತು ಮನೆ ಅನ್ಸಕೊಂತೈತಿ ನೋಡು ನಿಜ ಬೇಯಕ್ಕ ನಿಜ ನಿಜ ನಿನ್ನ ಸೊಸಿ ಬಂಗಾರದಂತ ಸೊಸಿ ಬಿಡವ ನಿನ್ಗೆ ಹಾಂ ಎಷ್ಟು ಲಕ್ಷಣ ಅದಾಳ ಏನು ಚಂತ ಏನ್ತನ ಯಪ್ಪ. ಅತ್ತೆ ಅತ್ತೆ ಅಯ್ಯೋ ನನ್ನ ಸೊಸಿ ಕರೆಯಾಕ ಕುಂತಾಳಪ್ಪ. ಅಯ್ಯೋ ಬಂದೆವ ಕವಿತಾ, ಅಲ್ಲೇ ಇರು, ಬಂದೆ ಬಂದೆ. ನೀ ಇಲ್ಲಿ ತನಕ ಬಂದೆ ಯಾಕೆ ತ್ರಾಸ ತಗೋತೀರಿ? ನಾನು ಅಲ್ಲಿಗೆ ಬರ್ತೀನಿ ತಡೆಯವ ನಿನ್ ಕೋಣೆಗೆ. ಅಜ್ಜಿ ಆರಾಮದಿರಿ? ನಾನು ಹಂಗೆ ಲಲಿತನ ಮತ್ತು ಸವಿತನ ನೋಡಿದ ಲಕ್ಷದಾಗ ನಿಮ್ಮನ್ನು ಮಾತಾಡ್ಸೋದ ಮರೆತು ಬಿಟ್ಟಿರಿ. ಆರಾಮದಿರಲ್ಲ ಅಜ್ಜಿ? ಹ್ಞೂ ನಾವ ಆರಾಮದೀನಿ. ನನಗೂ ಅಷ್ಟೇ ನೀ ಬಂದಿದ್ದು ಭಾಳ ಖುಷಿ ಆಯ್ತು. ಮೊದಲು ಲಘುನ ಕೈಕಾಲು ಮುಖ ತಕೊಂಬ ಹೋಗವ. ನಿನ್ಗಂತಂದು ನಿನ್ನ ಫ್ರೆಂಡ್ ಏನೋ ಬಿಸಿ ಬಿಸಿದು ಮಾಡಿಟ್ಟ ಅಡುಗೆ ಎಲ್ಲ ತಿನ್ನೋಂತ ಹೋಗವ. ಹೋಗಿ ಮೊದಲು ಕೈಕಾಲು ಮುಖ ತಕೊಂಬಂದ್ಬಿಡು. ಸರಿ ರೀ ಅಜ್ಜಿ. ಅಮ್ಮರ ಏನ್ರಿ ಇದು? ಈಕೆ ಕವಿತಾ ಬಂದಕ್ಕೆ ಒಂದು ನಿಮಿಷನೂ ಇಲ್ಲಿ ನಿಂತ್ಕೊಲಿಲ್ಲ, ಕುತ್ಕೊಲಿಲ್ಲ. ನಮ್ಮ ಜೊತೆ ಹೋಗಲಿ, ನಿಮ್ಗೆ ಒಂದು ಮಾತು ಮಾತಾಡ್ಸ್ಲಿಲ್ಲ, ಏನಿಲ್ಲ. ಏನ್ರಿ ಅಮ್ಮರ ಇದು? ಏನನವ, ನನಗಂತೂ ಒಂದು ತಿಳಿಲಾರ್ದಂಗಾಗೈತಿ. ಈ ಮನ್ಯಾಗ ನಿಮ್ಮ ಅತ್ತಿನ ನೆಟ್ಟಿಗಿಲ್ಲ, ಇನ್ನು ಆಕಿ ಜೊತೆ ಚಂದನ ತಂಗಿರಾಕಿ ನಮ್ಮ ಜೊತೆ ಎಲ್ಲ ಎಲ್ಲಿ ಹೊಂದ್ಕೋತಾಳವ. ಸರಿ ತಗೋರಿ ಅಮ್ಮರ, ಇನ್ನು ಮುಂದೆ ಹೆಂಗೈತೋ ಏನು. ಸರಿ, ನಂದು ಅಡುಗೆ ಮನೆ ಒಂದು ಸ್ವಲ್ಪ ಕೆಲಸ ಐತ್ರಿ, ನಾ ಹೋಗ್ತೀನಿ. ಸರಿನವ. ಮೊದಲು ಈ ಲಕ್ಷ್ಮಿ ತಲೆ ಮಾತಾಡ್ಬೇಕು. ಕವಿತಾ ಕರೆದೇನವ, ನಿನಗೆ ಕ್ವಾಣಿ ಎಲ್ಲ ಇಷ್ಟ ಆಯ್ತಿಲ್ಲ? ಈ ಕ್ವಾಣಿನ ನಾನು ನನ್ನ ತಂಗಿ ಎಲ್ಲ ಒದಾಳಲ್ಲ, ಇಬ್ಬರು ಸೇರಿ 5-6 ತಾಸು ನಿಂತು ಸ್ವಚ್ಛಗೆ ಕ್ಲೀನ್ ಮಾಡಿ ಪಳ ಪಳ ಅನ್ನಂಗೆ ಮಾಡಿ ನೋಡವ. ಕ್ವಾಣಿ ಇಷ್ಟ ಆಯ್ತಿಲ್ಲ ನಿನಗೆ? ಹಾಂ ಅತ್ತೆ, ರೂಮ್ ತುಂಬ ಚೆನ್ನಾಗಿದೆ. ನೀವೇನಾ ಕ್ಲೀನ್ ಮಾಡಿದ್ದು? ಅಯ್ಯೋ ಅತ್ತೆ, ಅಷ್ಟೊಂದು ತ್ರಾಸು ಎದಕ್ಕೆ ತೊಗೊಂಡ್ರಿ ನೀವು? ಅಯ್ಯೋ ಅದ್ರಾಗ ತ್ರಾಸ ಏನೈತವ? ನೀ ಮನೆಗೆ ಬರ್ತೀನಿ ಅಂದಿದ್ದ ತಡ ನಂಗಂತೂ ಖುಷಿಗೆ ಕೈಕಾಲೆಲ್ಲ ಹಂಗೆ ಓಡಾಡಕುಂತು ಬಿಟ್ಟಿದ್ವು ನೋಡವ. ಅದಕ್ಕೆ ಪಟಾಪಟ್ಟನಂಗೆ ನಾನು ನನ್ನ ತಂಗಿ ಇಬ್ಬರು ಸೇರಿ ಸ್ವಚ್ಛ ಮಾಡಿಬಿಟ್ಟಿವಿ ನೋಡವ ನಿನ್ನ ಕೋಣೆನ. ನಿಂಗೆ ಇಲ್ಲೆಲ್ಲ ಅನುಕೂಲ ಐತಿನವ, ನಿನಗೇನಾರ ಬೇಕಾದ್ರೆ ಹೇಳ, ನನ್ನ ಮಗಗೆ ಹೇಳಿ ಇವತ್ತು ತರಿಸ್ಬಿಡ್ತೀನವ. ಇಲ್ಲ ಅತ್ತೆ, ಏನೂ ಬೇಡ. ಅದು ನನಗೆ ಅಲ್ಲಿ ಇಬ್ಬರು ಇದ್ರಲ್ಲ, ಲಲಿತಾ ಸವಿತಾ, ಅವ್ರ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಅಲ್ಲಿ ನಿಂತ್ಕೊಲಿಲ್ಲ, ಹಾಗೆ ಒಳಗಡೆ ಬಂದುಬಿಟ್ಟೆ. ನೀವೇನೂ ತಪ್ಪು ತಿಳ್ಕೊಲಿಲ್ಲ ತಾನೇ ಅತ್ತೆ? ಅಯ್ಯ ಚಲೋನ ಮಾಡಿದ್ದಿ ಬಿಡವ. ನೀನೇನಾರ ಅಲ್ಲಿ ತೊಗೊಂಡಿದ್ರೆ ಅವರಿಬ್ಬರು ಬಾಯಿ ತಕ್ಕೊಂಡು ನಿನ್ನನ್ನು ನೋಡ್ತಿದ್ರು, ನಿನಗೆ ಇನ್ನೊಂದಿಷ್ಟು ದೃಷ್ಟಿ ಹಾಕಿತ್ತು. ನೀನು ಒಳಗಡೆ ಬಂದು ಚಲೋ ಮಾಡಿದಿ, ನೀನೇನು ತಲೆ ಕೆಡಿಸ್ಕೊಬೇಡವ. ಅವ್ರು ಏನಾರ ಅಂದ್ರೆ ನಾನದೀನಿ. ನೀನು ತಲೆ ಕೆಡಿಸ್ಕೊಬೇಡ, ಇದು ನಿನ್ನ ಮನೆ ಐತಿ, ನೀನು ಆರಾಮಾಗಿರು. ನಿನಗೇನು ಬೇಕು ಏನು ಬೇಡ ಎಲ್ಲನೂ ಹೇಳು ನನಗೆ, ನಾನು ನಿನಗೇನು ಬೇಕು ಎಲ್ಲ ಮಾಡ್ಕೊಡ್ತೈತಂತ. ಹಾಂ, ಅಜ್ಜಿನೂ ಅಲ್ಲೇ ಇದ್ದರು. ನಾನು ಅವ್ರನ್ನ ಆಮೇಲೆ ಲಲಿತಾ ಸವಿತಾನ ಮಾತಾಡಿಸ್ಲೇ ಇಲ್ಲ. ಏನೂ ತಪ್ಪು ತಿಳ್ಕೊಳಲ್ಲ ತಾನೇ ಅತ್ತೆ ನೀವು? ಅಯ್ಯ ನಾನೇನು ತಪ್ಪು ತಿಳ್ಕೊಂಡಂದೇವ, ನೀನೇನು ಚಿಂತೆ ಮಾಡೋಕೋಬೇಡ. ಅವರು ಹಂಗೆ, ಅವ್ರಿಗೆ ಯಾಕೆ ನೀನು ಮಾತಾಡ್ಸ್ತಿದ್ದಿ? ಬೇಕಂದ್ರೆ ಅವರ ಬಂದು ನಿನ್ನನ್ನು ಮಾತಾಡ್ಸ್ತಾರೆ. ನೀನೇನು ನಿನ್ನ ಅಂತಸ್ತೇನು? ಅವರೆಲ್ಲಿ ಗಟರ್ ಅವರು. ನೀನೇನು ತಲೆ ಕೆಡಿಸ್ಕೊಬೇಡವ. ಏನಾರು ಬೇಕಾತಂದ್ರೆ ಅವರ ಬಂದು ಮಾತಾಡ್ಸ್ತಾರೆ, ನೀನು ಯಾರಿಗೂ ಮಾತಾಡ್ಸ್ಬೇಡ. ಕವಿತಾ ಹಂಗೆ ನಿನಗೇನಾರು ಬೇಕಾದ್ರೆ ಹೇಳವ್ವ, ನಾನು ತಂದು ಕೊಡ್ತೀನಂತ. ನೀನು ಈ ಮನೆಯಾಗ ಏನು ಕೆಲಸ ಮಾಡೋದು ಬೇಡ, ಏನು ಮಾಡೋದು ಬೇಡ. ರಾಣಿ ಹಂಗಿರವ ನೀನು. ಈ ಮನೆಗೆ ರಾಣಿ ಅದೀರಿ ನೀನು. ಅಂದಂಗೆ ಕವಿತವ, ನೀನು ಈ ಮನ್ಯಾಗ ಯಾರ ಮಾತನ್ನು ಕೇಳಕೋಬೇಡ. ಅವರೆಲ್ಲ ಸರಿ ಇಲ್ಲ, ಬರೀ ಮನೆ ಹಾಳು ಮಾಡೋದ್ರ ಕಡೆನ ಲಕ್ಷ್ಯ ಕೊಡ್ತಾರವರು. ನಾವಿಬ್ಬರು ಈಗ ಚಂದನ ತಂಗದೀವಲ್ಲ ಅತ್ತೆ ಸೊಸಿ, ಅದಕ್ಕೆ ಹೊಟ್ಟೆ ಕಿಚ್ಚವರಿಗೆ. ನೀನು ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕೋಬೇಡ, ಅವ್ರನ್ನ ಮಾತಾಡ್ಸೋಕ್ಕೂ ಹೋಗಬೇಡ ನೀನು. ಅಂದಂಗೆ ಅವ್ರು ಏನಾರ ಅಂದ್ರೆ ಅವ್ರು ಯಾವ ಮಾತನ್ನು ನೀ ತಲೆ ಹಾಕ್ಕೊಳಕ್ಕೆ ಹೋಗ್ಬೇಡ. ಅವರು ನಾವಿಬ್ಬರು ಚಂದನ ತಂಗಿರಬಾರ್ದಂತಂದು ನಮ್ಮಿಬ್ಬರು ಮಧ್ಯೆ ಹುಳಿ ಹಿಂಡಕ್ಕೆ ನೋಡ್ತಾರವರು. ಅಯ್ಯೋ ಅತ್ತೆ, ಹಾಗೆಲ್ಲ ಮಾಡ್ತಾರ ಅವರು? ಅಯ್ಯೋ ಕವಿತಾ, ಹಗರ ಇಲ್ಲ ಅವರು. ನಿನಗಿನ್ನ ಅವ್ರ ಬಗ್ಗೆ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಕೈತಿ, ನಾನು ಹೇಳ್ತೀನಂತ. ನೀನು ಸದ್ಯಕ್ಕೆ ಇದು ಸೀರೆ ಎಲ್ಲ ತೆಗೋದು, ಡ್ರೆಸ್ ಹಾಕ್ಕೊಂಡು ಕೈಕಾಲು ಮುಖ ಎಲ್ಲ ತೊಗೊಂಡು ಬಾರವ. ನಿಂಗಂತಂದು ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಎಲ್ಲ ಮಾಡ್ಸೀನಿ, ಆರಾಮ್ ಕುತ್ಕೊಂಡು ತಿನ್ನಂತೆ ಅಂತ. ನೀನು ಅಲ್ಲಿ ಹೊರಗಡೆ ಬಂದು ಕುತ್ಕೊಂಡು ತಿಂತೀನಂದ್ರೆ ತಿನ್ನವ, ಇಲ್ಲ ಇಲ್ಲೇ ಕೊನೆಯಾಗ ತಿಂತೀನಂದ್ರೆ ಹೇಳು, ನಾ ಎಲ್ಲ ನಿನಗೆ ಇಲ್ಲೇ ಇದ್ದಲ್ಲೇ ತಂದು ಕೊಡ್ತೀನಂತ. ಅಯ್ಯೋ ಅತ್ತೆ, ನೀವು ಸುಮ್ಮನೆ ಅಷ್ಟೊಂದು ತ್ರಾಸೆ ಅದಕ್ಕೆ ತಗೋತೀರಾ? ನಾನೇ ಅಲ್ಲೇ ಹೊರಗಡೆ ಬರ್ತೀನಿ ಬಿಡಿ. ಅಯ್ಯ ಅದಾಗೇನೈತವ ತ್ರಾಸು? ನೀ ನನ್ನ ಮುದ್ದಿನ ಸೊಸೆ ಅದೀರಿ, ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ? ಇನ್ನು ಈಗಾರ ಮನೆಗೆ ಬಂದಿರಿ, ನಮ್ಮ ಮನೆಗೆ ಹೊಂದ್ಕೋಬೇಕು ನೀನು. ನೀ ಹೊಂದ್ಕೊಳೋವರೆಗೂ ನಿನಗೆ ಏನೂ ತ್ರಾಸ ಆಗ್ಲಾರ್ದಂಗೆ ನಾನು ನೋಡ್ಕೋತೀನಿ. ನನ್ನನ್ನು ಬರೀ ಅತ್ತಿ ಅಂತ ತಿಳ್ಕೊಬೇಡ, ನಿನ್ನ ತಾಯಿ ಅಂತನ ತಿಳ್ಕೊ. ನೀ ಕೈಕಾಲು ಮುಖ ತಕ್ಕೊಂಡು ಆರಾಮಾಗಿ ಕುತ್ಕೋವ, ನಾನು ನಿನಗೆ ತಂದು ಕೊಡ್ತೀನಂತೆ ಬಿಸಿ ಬಿಸಿ ಮಿರ್ಚಿ ಬಜ್ಜಿನ.
ಸರಿ ಅತ್ತೆ, ಹಾಗಾದರೆ ನಾನು ಫ್ರೆಶ್ ಅಪ್ ಆಗಿ ಕರಿತೀನಿ ನಿಮ್ಮನ್ನು. ಹ್ಞೂನವ್ವ, ಸರಿ ಆಯ್ತು. ನೀನು ಕೈಕಾಲು ಮುಖ ಎಲ್ಲ ತೊಗೊಂಡ್ಮೇಲೆ ಕರಿ, ನಾ ಬರ್ತೀನಂತೆ. ಸರಿ ಅತ್ತೆ. ಮಮ್ಮಿ ಹೇಳಿದ್ದೆ ನಿಜ. ನಮ್ಮ ಅತ್ತೆನ ಬುಟ್ಟಿ ಹಾಕೊಂಡ್ರೆ ಈ ಮನ್ಯಾಗ ನಾನು ಆರಾಮ ರಾಣಿ ಇದ್ದಂಗಿರ್ಬೋದು. ಯಪ್ಪ, ಮೊದಲು ಫ್ರೆಶ್ ಅಪ್ ಆಗ್ಬೇಕು. ಈ ಸೀರೆ, ಇದನ್ನ ಬಂಗಾರ ಇದನ್ನೆಲ್ಲ ತೆಗಿಬೇಕು. ಯಪ್ಪ, ಇರಿಟೇಟ್ ಅಂತ ಅನ್ನಿಸ್ತಾ ಇದೆ ನನಗಂತೂ. ಮೊದಲು ಫ್ರೆಶ್ ಅಪ್ ಆಗಿ ಬರ್ತೀನಿ.